ನನ್ನೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯ. ಮಕ್ಕಳೇ, 8ನೇ ತರಗತಿಯಲ್ಲಿ ಈ ಹಿಂದೆ ನಾವು ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಅರ್ಥಶಾಸ್ತ್ರದ ಪರಿಚಯ, ಅದರಲ್ಲಿ ಅದರ ಅರ್ಥ, ಅದರ ವ್ಯಾಖ್ಯೆ, ಅದರ ಮಹತ್ವ ಮತ್ತು ಅರ್ಥಶಾಸ್ತ್ರದ ಅಗತ್ಯತೆ ಬಗ್ಗೆ ಈ ಹಿಂದೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಉಳಿದ ಭಾಗ ಅಂದರೆ ಅದರಲ್ಲಿ ಇನ್ನುಳಿರತಕ್ಕಂತಹ ವಿಷಯಗಳಾದಂತಹ ಆರ್ಥಿಕ ಚಟುವಟಿಕೆಗಳು ಮತ್ತು ಅರ್ಥಶಾಸ್ತ್ರದ ವಿಧಗಳು, ಅಂದರೆ ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ, ಹಾಗೂ ಆ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗೊಳ್ಳಬೇಕಾದಂತಹ ವಿವಿಧ ಅಂಶಗಳು ಮತ್ತು ಆರ್ಥಿಕ ಸಮಸ್ಯೆಯ ಮೂಲ ವಿಚಾರಗಳು ಅಥವಾ ಆರ್ಥಿಕ ಮೂಲವಾದಂತಹ ಯಾವ್ಯಾವ ಸಮಸ್ಯೆಗಳಿದ್ದಾವೆ, ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಕರೀತಾರೆ. ಉದಾಹರಣೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ ಎಲ್ಲ ಅಂಶಗಳ ಬಗ್ಗೆ ಈ ಒಂದು ದಿನದ ತರಗತಿಯನ್ನು ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಸಾಮಾನ್ಯವಾಗಿ ನಿಮಗಾಗಲೇ ಅರ್ಥಶಾಸ್ತ್ರದ ಬಗ್ಗೆ ಅನೇಕ ತಜ್ಞರು, ಅದರಲ್ಲೂ ಆಡಮ್ ಸ್ಮಿತ್ ಅಂತಕ್ಕಂಥವ್ನು ಏನು ಹೇಳ್ತಾನೆ, ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಅರ್ಥಶಾಸ್ತ್ರ. ಇನ್ನು ಲೇನಲ್ ರಾಬಿನ್ಸ್ ಅಂತಕ್ಕಂಥವನು ಏನು ಹೇಳ್ತಾನೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆ ಕೊರತೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಆ ಬಯಕೆಗಳನ್ನು ಹೇಗೆ ಈಡೇರಿಸುತ್ತದೆ ಎಂಬುದನ್ನು ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ವ್ಯಾಖ್ಯಾನವನ್ನು ಅವನು ಮಾಡಿದ. ಇನ್ನು ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥವನು ವ್ಯಾವಹಾರಿಕವಾಗಿ ಅವನು ಅಭಿವೃದ್ಧಿ ಅಥವಾ ಯೋಗಕ್ಷೇಮ ವ್ಯಾಖ್ಯೆಯನ್ನು ತಿಳಿಸ್ತಾ ಹೋಗ್ತಾನೆ. ಹೀಗೆ ವಿಭಿನ್ನ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ. ಹಾಗಾಗಿ ಆಧುನಿಕ ಈ ಜಗತ್ತಿನಲ್ಲಿ, ಸಂಕೀರ್ಣ ಸಮಾಜದಲ್ಲಿ ಈ ಆರ್ಥಿಕ ಚಟುವಟಿಕೆಗಳು ಅಂತಕ್ಕಂಥವು ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ನೋಡಿ. ಯಾಕೆಂದರೆ ಮಾನವ ತಾನು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂತಹ ಸರಕು ಸೇವೆಗಳ ಪೂರೈಕೆ ಅಂತಕ್ಕಂಥದ್ದು ಅದೇನಾಗಿದೆ, ಮಿತ ಆಗಿದೆ. ಆದರೆ ಬಯಕೆಗಳು ಏನಾಗಿದ್ದಾವೆ, ಅಪರಿಮಿತ ಆಗಿದೆ. ನಾವು ಬಯಸಿದಂತಹ ವಸ್ತುಗಳು ಅಥವಾ ನಾವು ಇಷ್ಟಪಟ್ಟಂತಹ ಸರಕುಗಳು ಮಾರುಕಟ್ಟೆಯಲ್ಲಿ ಉಚಿತವಾಗಿ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಅವುಗಳನ್ನು ಕೊಳ್ಳಲಿಕ್ಕೆ ಅಥವಾ ಕೊಂಡುಕೊಳ್ಳಲಿಕ್ಕೆ ಹಣವನ್ನು ನೀಡಲೇಬೇಕಾಗ್ತದೆ. ಇಲ್ಲಿ ಹಣ ವಿನಿಮಯ ಮಾಧ್ಯಮ, ಅಂದರೆ ಇಂಥ ಸರಕು ಸೇವೆಗಳನ್ನು ಆರ್ಥಿಕ ಸರಕುಗಳು ಮತ್ತು ಸೇವೆಗಳು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ನಾವು ನಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ ಮತ್ತು ಕೌಶಲ್ಯವನ್ನು ಉಪಯೋಗಿಸಿ ಆ ಹಣವನ್ನು ಗಳಿಸಿ ಆ ಹಣದಿಂದ ನಮ್ಮ ಬೇಡಿಕೆಗಳನ್ನು ಅಥವಾ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ತಾ ಹೋಗ್ತೀವಿ. ಹೀಗೆ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ಚಟುವಟಿಕೆಗಳನ್ನು ನಾವೇಂತ ಕರೆದ್ವಿ, ಆರ್ಥಿಕ ಚಟುವಟಿಕೆಗಳು. ಅರ್ಥ ಮಾಡ್ಕೋಬೇಕು. ಅಂದ್ರೆ ಮಾನವನು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಹಣ ಮತ್ತು ಸಂಪತ್ತಿನ ಮೂಲಕ ತನ್ನ ಕೌಶಲ್ಯ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅವನು ಕೈಗೊಳ್ಳುವ ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಅಥವಾ ವಿವಿಧ ರೀತಿಯ ಚಟುವಟಿಕೆಗಳನ್ನು ನಾವೇನಂತ ಕರೆದ್ವಿ, ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೆದ್ವಿ. ಸೊ ಇಲ್ಲಿ ನೋಡಿ, ಅವನು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಹಣ ಗಳಿಸಲಿಕ್ಕೆ ಕೂಲಿ ಮಾಡ್ತಾನೆ, ಉದ್ಯೋಗ ಮಾಡ್ತಾನೆ, ವೆಹಿಕಲ್ ಓಡಿಸ್ತಾನೆ, ಅಥವಾ ಇನ್ನೇನೋ ಬಡಗಿ ಕೆಲಸ ಮಾಡ್ತಾನೆ, ಪೇಂಟ್ ಹೊಡಿತಾನೆ. ಇವೆಲ್ಲವೂ ಕೂಡ ಅಲ್ಲಿ ಅವನ ಹಣ ಗಳಿಸೋದಕ್ಕೆ ಮಾಡ್ತಕ್ಕಂತಹ ವಿವಿಧ ರೀತಿಯ ವೃತ್ತಿಗಳಾಗಿವೆ. ಹೀಗೆ ಮಾನವನು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಕೈಗೊಳ್ಳಬಹುದಾದಂತಹ ವಿವಿಧ ಚಟುವಟಿಕೆಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. ಸಾಮಾನ್ಯವಾಗಿ ನಾವು ಆರ್ಥಿಕ ಚಟುವಟಿಕೆಗಳನ್ನು 4 ವಿಧಗಳಾಗಿ ನೋಡಬಹುದಾಗಿದೆ ಅಥವಾ ವಿಂಗಡಿಸ್ತೀವಿ. ಯಾವ್ಯಾವ ಅಂತಂದರೆ ಉತ್ಪಾದನೆ, ಅನುಭೋಗ, ವಿತರಣೆ ಅಥವಾ ವಿನಿಮಯ ಮತ್ತು ಹಂಚಿಕೆ. ನೋಡಿ, ಆರ್ಥಿಕ ಚಟುವಟಿಕೆಗಳ ಭಾಗಗಳು ಯಾವ್ಯಾವ? ಫಸ್ಟ್ ಉತ್ಪಾದನೆ, ಎರಡನೇದು ಅನುಭೋಗ, ಮೂರನೇದು ವಿನಿಮಯ,
ಉತ್ಪಾದನೆ ಅಂದರೆ ವಸ್ತುವಿನ ಉತ್ಪಾದನೆ ಅಂತಕ್ಕಂಥದ್ದು. ಅಂದರೆ ಸರಕು ಸೇವೆಗಳನ್ನು ಉತ್ಪಾದಿಸ್ತಕ್ಕಂತಹ ಕಾರ್ಯ ಯಾರು ಮಾಡ್ತಾರೆ? ಉತ್ಪಾದಕ. ಹಾಗಾಗಿ ಉತ್ಪಾದಕ ಚಟುವಟಿಕೆಗಳು ಇವು. ಉದಾಹರಣೆಗೆ ನೋಡಿ, ಈಗ ಕೃಷಿ, ಅವನು ಕಚ್ಚಾ ವಸ್ತುಗಳನ್ನು ಕೈಗಾರಿಕೆಗಳಿಗೆ ಒದಗಿಸಿಕೊಡ್ತಕ್ಕಂಥ ಕ್ಷೇತ್ರ. ಪಶುಸಂಗೋಪನೆ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯ, ಇವೆಲ್ಲ ಉದ್ಯಮಿಗಳು ಅಥವಾ ಉತ್ಪಾದನಾ ಕ್ಷೇತ್ರಗಳು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸಿಕೊಡ್ತವೆ. ಹಾಗೆ ಸಾರಿಗೆ ಸಂಪರ್ಕ. ಸೊ ಹಾಗೆ ಇಲ್ಲಿ ಉತ್ಪಾದಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕನಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಹೋಗ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ಆರ್ಥಿಕ ಚಟುವಟಿಕೆಗಳ ಮೊದಲನೇ ಒಂದು ಭಾಗ ಅಂತಕ್ಕಂಥದ್ದು ಅಂದ್ರೆ ಉತ್ಪಾದನೆ, ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಇನ್ನು ಎರಡನೇ ಉತ್ಪಾದನೆ ಮಾಡಿದಂತಹ ಉತ್ಪಾದಕ ಆ ವಸ್ತುಗಳನ್ನು ಅನುಭೋಗಿಗೆ ಅಂದ್ರೆ ಗ್ರಾಹಕ ಅಂತ ಕರಿತೀವಿ. ಸರಕು ಸೇವೆಗಳನ್ನು ಉತ್ಪಾದಿಸುವುದು ಮಾನವರ ಅನುಭೋಗದ ಸಲುವಾಗಿ, ಅಂದ್ರೆ ಗ್ರಾಹಕ ಕೊಂಡುಕೊಂಡಾಗ ಮಾತ್ರ ಅವನು ಉತ್ಪಾದನಕ್ಕೆ ಆ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆ ಸರಕು ಸೇವೆಗಳನ್ನು ಉತ್ಪಾದನೆಯನ್ನು ಯಾಕೆ ಮಾಡ್ತಾನೆ? ಅನುಭೋಗಿಯ ಸಲುವಾಗಿ. ಮಾನವ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಅವನೇನು ಮಾಡ್ತಾನೆ? ಕೊಂಡುಕೊಳ್ತಾ ಹೋಗ್ತಾನೆ. ಈ ಎಲ್ಲಾ ಚಟುವಟಿಕೆಗಳನ್ನ ನಾವು ಅನುಭೋಗ ಚಟುವಟಿಕೆಗಳು ಅಂತ ಕರಿತೀವಿ. ಅನುಭವಿಸೋದು ಅಂದ್ರೆ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಅಂತೇಳಿ ಅರ್ಥ. ಯಾರಲ್ಲಿ ಅನುಭೋಗಿ? ಗ್ರಾಹಕ, ಕಸ್ಟಮರ್. ಸೊ ಅವನ ಬೇಡಿಕೆಗಳಿಗೆ ಅನುಗುಣವಾಗಿ ವಸ್ತುಗಳ ವಿನ್ಯಾಸವನ್ನ ಅಥವಾ ವಸ್ತುಗಳ ಮಾದರಿಯನ್ನ ಅಥವಾ ವಸ್ತುಗಳ ಗುಣಮಟ್ಟವನ್ನ ಆಧರಿಸಿ ಉತ್ಪಾದಕ ವಸ್ತುಗಳನ್ನು ಪೂರೈಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇದು ಎರಡನೇ ಚಟುವಟಿಕೆ, ಅನುಭೋಗ. ಇನ್ನು ಮೂರನೇದು ಅಂತಂದ್ರೆ ವಿನಿಮಯ ಅಂತ ಹೇಳ್ತಾರೆ. ಅಂದ್ರೆ ಉತ್ಪಾದಕರು ಉತ್ಪಾದಿಸಿದಂತಹ ಸರಕು ಸೇವೆಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾಡತಕ್ಕಂಥ ಒಂದು ವ್ಯವಸ್ಥೆ ಯಾವುದು? ಮಾರ್ಕೆಟ್ ಅಂತ ಕರೀತಾರೆ. ಮಾರುಕಟ್ಟೆ ವ್ಯವಸ್ಥೆ ಅಂತ ಕರೀತಾರೆ. ಸೊ ಇಲ್ಲಿ ಸರಕುಗಳನ್ನ ಉತ್ಪಾದಕ ಏನ್ ಮಾಡ್ತಾನೆ ಹೋಗ್ತಾನೆ? ಗ್ರಾಹಕನಿಗೆ ಬೇಡಿಕೆಯ ತಕ್ಕಂತೆ ಸಂಗ್ರಹ ಮಾಡ್ತಾ ಹೋಗ್ತಾನೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಅನುಭೋಗಿಯ ಬೇಡಿಕೆಗಳಿಗೆ ಅನುಗುಣವಾಗಿ ಉತ್ಪಾದಕ ವಸ್ತುಗಳ ಸಂಗ್ರಹ, ಸಾರಿಗೆ ವ್ಯವಸ್ಥೆ, ಮಾರಾಟ ವ್ಯವಸ್ಥೆ ಮತ್ತು ಕೊಳ್ಳುವಿಕೆಯ ಕಾರ್ಯಗಳು ಇಲ್ಲಿ ನಡೀತಾ ಹೋಗ್ತವೆ. ಅದನ್ನು ನಾವೇನು ಕರೀತೀವಿ? ವಿನಿಮಯ ಚಟುವಟಿಕೆಗಳು ಅಂತ ಕರೀತೀವಿ. ಅಂದ್ರೆ ಅನುಭೋಗಿಗೆ ಉತ್ಪಾದಕ ಉತ್ಪಾದನೆ ಮಾಡಿದ ನಂತರ ವಸ್ತುಗಳನ್ನು ತಲುಪಿಸಿ ಸಂಗ್ರಹ ಮಾಡಿ ಅವರಿಗೆ ಕೊಳ್ಳುವಿಕೆಗೆ ಅನುಕೂಲ ಕಲ್ಪಿಸತಕ್ಕಂತಹ ಒಂದು ಚಟುವಟಿಕೆ ಯಾವುದು? ವಿನಿಮಯ. ನಂತರ ಕೊನೆಯದು ಹಂಚಿಕೆ ಅಂತ, ಡಿಸ್ಟ್ರಿಬ್ಯೂಷನ್. ಮೊದಲನೇದು ಪ್ರೊಡಕ್ಷನ್, ಎರಡನೇದು ಕನ್ಸಂಪ್ಷನ್, ಮೂರನೇದು ಎಕ್ಸ್ಚೇಂಜ್ ವಿನಿಮಯ, ನಾಲ್ಕನೇದು ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಅಂತ ಕರೀತೀವಿ. ಅಂದ್ರೆ ಸರಕು ಸೇವೆಗಳ ಉತ್ಪಾದನೆಯಿಂದ ಪಡೆದಂತಹ ಆದಾಯವನ್ನ ಉತ್ಪಾದನಾ ಕ್ಷೇತ್ರಕ್ಕೆ ಅಥವಾ ಸಹಕಾರ ನೀಡಿದಂತಹ ಇತರೆ ಉತ್ಪಾದನಾಂಗಗಳು ಅಂತ ಕರೀತೀವಿ. ಆ ಉತ್ಪಾದನಾಂಗಗಳಿಗೆ ಯಾವ್ಯಾವ? ಉದಾಹರಣೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತ ಕರೀತೀವಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವು ಉತ್ಪಾದನಾಂಗಗಳು. ಮಕ್ಕಳ ನೆನಪಿಟ್ಕೋಬೇಕು. ಲ್ಯಾಂಡ್, ಲೇಬರ್, ಎಲ್ ಸ್ಕ್ವಯರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಹಾಗಾಗಿ ಎಲ್ ಸ್ಕ್ವಯರ್ CO ಅಥವಾ CO ಎಲ್ ಸ್ಕ್ವಯರ್ ಯಾವ್ದಾದ್ರು ಸೂತ್ರ ಆಧಾರದ ನೀವು ನೆನ್ಪಿಟ್ಕೊಂಡ್ರೆ ಅರ್ಥ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳಿಗೆ ಏನು ಆದಾಯವನ್ನು ಹಂಚಿಕೆ ಮಾಡಬೇಕಾಗ್ತದೆ. ಈ ಪ್ರಕ್ರಿಯೆಗಳಲ್ಲಿ ಉತ್ಪಾದನಾಂಗಗಳ ಬೆಲೆಗಳನ್ನು ನಿರ್ಧರಿಸುವ ಕಾರ್ಯಗಳನ್ನು ನಾವು ಒಂದು ಸ್ಪಷ್ಟವಾಗಿ ಮಾಡಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗಳಿಸಿದಂಥ ಸೃಷ್ಟಿಯಾದಂತಹ ಆದಾಯವನ್ನು ಈ ಎಲ್ಲ ಉತ್ಪಾದನಾಂಗಗಳಿಗೆ ಸಮರ್ಥ ರೀತಿಯಲ್ಲಿ, ಯೋಗ್ಯವಾದಂಥ ರೀತಿಯಲ್ಲಿ ಆದಾಯವನ್ನು ಹಂಚುವಂತಹ ಕ್ರಮಗಳನ್ನ ಯಾರು? ಉತ್ಪಾದಕ ಕೈಗೊಳ್ತಾ ಹೋಗ್ತಾನೆ. ಹೀಗೆ ಈ ಒಂದು ಆರ್ಥಿಕ ಚಟುವಟಿಕೆಗಳು ಅಂತಕ್ಕಂಥವು ಪ್ರಮುಖವಾಗಿ 4 ಭಾಗಗಳಲ್ಲಿ ಅದು ಹಂಚಿಕೆ ಆಗಿರ್ತಕ್ಕಂಥ ನೋಡ್ತೀವಿ.
ಸೊ ಕೆಲವೊಮ್ಮೆ ಹಲವಾರು ಚಟುವಟಿಕೆಗಳೇನಾಗ್ತವೆ, ಅವು ಆರ್ಥಿಕ ಅಲ್ಲದಿದ್ದರೂ ಸಹ ನಂತರದಲ್ಲಿ ಅವು ಆರ್ಥಿಕ ಚಟುವಟಿಕೆಗಳಾಗಿಯೂ ಕೂಡ ಪರಿವರ್ತನೆ ಆಗಬಹುದು. ಹೆಂಗೆ? ಉದಾಹರಣೆ, ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾನೆ ಅಂದರೆ, ಮನೆಯಲ್ಲಿ ಉಚಿತ ಪಾಠ ನೀಡಿದರೆ ಅದು ಆರ್ಥಿಕ ಚಟುವಟಿಕೆ ಅಂತ ಎನಿಸುವುದಿಲ್ಲ. ಆದರೆ ಅದೇ ಶಿಕ್ಷಕ ಮನೆಯಲ್ಲಿ ಟ್ಯೂಷನ್ ಮಾಡ್ತಿದ್ದ ಕರೆಸಿ ಟ್ಯೂಷನ್ಗೆ ಇಷ್ಟು ಫೀಸು ಅಂತ ಹೇಳಿ ಫಿಕ್ಸ್ ಮಾಡಿದರೆ ಅದೇನಾಗುತ್ತೆ ಆರ್ಥಿಕ ಚಟುವಟಿಕೆ. ನಾವು ಶಾಲೆಯಲ್ಲಿ ಅವ್ರು ಉಚಿತ ಪಾಠ ಮಾಡ್ಬೋದು, ಆದರೆ ಮನೆಯಲ್ಲಿ ಟ್ಯೂಷನ್ ಮಾಡಿದೆ ಅಂತ ಕರೆಸಿ ಅವ್ರು ದುಡ್ಡನ್ನು ಗಳಿಸೋದಿದೆಯಲ್ಲ, ಅದು ಆರ್ಥಿಕ ಚಟುವಟಿಕೆ ಅಂತೇಳಿ ಅನಿಸುತ್ತೆ. ಸೊ ಹೀಗೆ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಈ ಒಂದು ಆರ್ಥಿಕ ಚಟುವಟಿಕೆಗಳು ಇದೆಯಲ್ಲ, ಅದರಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಅಂದರೆ ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ, ಇವು ಬಹು ಮುಖ್ಯವಾದಂತಹ ಅಂಶಗಳು. ಕೇಳಬಹುದು, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಆರ್ಥಿಕ ಚಟುವಟಿಕೆಗಳು ಒಳಗೊಂಡಿರತಕ್ಕಂತಹ 4 ವಿಧಗಳು ಯಾವುವು? ಅವನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ. ಇನ್ನ ಅರ್ಥಶಾಸ್ತ್ರದಲ್ಲಿ ನಾವು 2 ಭಾಗಗಳನ್ನು ಮಾಡ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ವಿಶಾಲಾತ್ಮಕ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಭ್ಯಾಸ ಮಾಡುವಂತಹ ಶಾಸ್ತ್ರ ಅರ್ಥಶಾಸ್ತ್ರ. ಹಾಗಾಗಿ ಇದು ಹೆಚ್ಚಿನದಾಗಿ ವಿಶಾಲವಾದಂತಹ ವಿಷಯವನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದಾಗಿದೆ, ಆ ವಿಷಯವನ್ನು ಕೂಡ ಅಭ್ಯಾಸ ಮಾಡುವಂಥದ್ದಾಗಿದೆ. ಹಾಗಾಗಿ ಈ ಅರ್ಥಶಾಸ್ತ್ರ ಸಾಮಾನ್ಯವಾಗಿ ಕೆಲವೊಂದು ವಿವಿಧ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದ್ರಿಂದ ಅದನ್ನು ನಾವು 2 ವಿಭಾಗಗಳಾಗಿ ಮಾಡ್ತೀವಿ. ಒಂದು ಮೈಕ್ರೋ, ಇನ್ನೊಂದು ಮ್ಯಾಕ್ರೋ ಅಂತೇಳಿ ಕರೆದು. ಮೈಕ್ರೋ ಅದು ಸೂಕ್ಷ್ಮ ಅರ್ಥಶಾಸ್ತ್ರ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣದಂಥ ವಿಷಯಗಳನ್ನು ಅಥವಾ ವಿಷಯದ ಘಟಕಗಳನ್ನು ಅಭ್ಯಾಸ ಮಾಡ್ತಾರೆ. ಮ್ಯಾಕ್ರೋ ಅಂದ್ರೆ ವಿಶಾಲ, ಬಹಳ ದೊಡ್ಡದು, ವಿಶಾಲವಾದದ್ದು ಅಂತೇಳಿ ಅರ್ಥ. ಸೊ ಇಲ್ಲಿ ನೋಡೋಣ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ, ನೋಡಲಿ ಪದನೇ ಬಳಸಿದೆ, ಸೂಕ್ಷ್ಮ ಮೈಕ್ರೋಸ್ಕೋಪ್ ಅಂತ ನೀವೆಲ್ಲ ಕೇಳಿರ್ಬೋದು. ಸೂಕ್ಷ್ಮಾಣು ಜೀವಿಗಳನ್ನು ಪತ್ತೆಹಚ್ಚೋದು ಅಂದರೆ ಮಾನವನ ದೇಹದಲ್ಲಿ ಅಥವಾ ಜೀವಿಯ ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅಥವಾ ಸೋಂಕುಗಳನ್ನು ಪತ್ತೆಹಚ್ಚಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಮೈಕ್ರೋಸ್ಕೋಪ್. ಹಂಗಿಲ್ಲಿ ಮೈಕ್ರೋ ಅಂತಕ್ಕಂಥ ಪದ ಇದೆಯಲ್ಲ, ಅತ್ಯಂತ ಚಿಕ್ಕದು ಅಂತೇಳಿ ಅರ್ಥ. ಸೂಕ್ಷ್ಮ ಅಂದ್ರೇನು? ಅತ್ಯಂತ ಚಿಕ್ಕದು, ಸಣ್ಣದು ಅಂತೇಳಿ ಅರ್ಥ. ಸಣ್ಣದು ಅಂತೇಳಿ ಅರ್ಥ. ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಈ ಸಮಾಜದ ಅತ್ಯಂತ ಚಿಕ್ಕ ಘಟಕಗಳಾದಂತಹ ಕುಟುಂಬ ಇರಬಹುದು ಅಥವಾ ಸಮಾಜ ಇರಬಹುದು. ಹಾಗಾಗಿ ಅತ್ಯಂತ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ನೀವೆಲ್ಲ ಈಗಾಗಲೇ ನೋಡಿದೀವಿ, ಅರ್ಥಶಾಸ್ತ್ರ ಅಂದ್ರೆ ಏನು? ಸರಕು ಸೇವೆಗಳನ್ನು ಉಪಯೋಗಿಸುವ ಕುರಿತಾದಂತಹ ನಿರ್ಣಯಗಳನ್ನು ಕೈಗೊಳ್ಳುವುದನ್ನು ಒಳಗೊಂಡಿದೆ. ಸರಕು ಸೇವೆಗಳು, ಸರಕು ಅಂದ್ರೆ ವಸ್ತು, ಸೇವೆ ಅಂತಂದ್ರೆ ಪೂರೈಕೆ ಮಾಡತಕ್ಕಂತಹ ಒಂದು ಕ್ಷೇತ್ರ, ಸೇವಾ ಕ್ಷೇತ್ರ, ಸರ್ವಿಸ್ ಸೆಕ್ಟರ್ ಅಂತ. ಉದಾಹರಣೆ ಸಾರಿಗೆ ಸಂಪರ್ಕ ಇರಬಹುದು, ಟೆಲಿಫೋನ್ ಸೇವೆ ಇರಬಹುದು, ವೈದ್ಯರು ಸಲ್ಲಿಸತಕ್ಕಂಥ ಸೇವೆ ಇರಬಹುದು. ಇವು ಸರಕುಗಳು, ವಸ್ತುಗಳು, ಕಣ್ಣಿಗೆ ಕಾಣತಕ್ಕಂತಹ ಭೌತಿಕವಾಗಿ ನಮಗೆ ಮುಟ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂತಹ ವಸ್ತುಗಳನ್ನು ಸರಕುಗಳು ಅಂತ ಕರೆದು. ಇನ್ನು ಸೇವೆಗಳು, ಅದು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದು ಅಗೋಚರವಾಗಿ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದನ್ನು ನಾವು ನೋಡೋಣ. ಹೀಗೆ ಸರಕು ಸೇವೆಗಳನ್ನು ಉಪಯೋಗಿಸುವ ಕುರಿತಾದ ನಿರ್ಣಯಗಳನ್ನು ಕೈಗೊಳ್ಳುವುದನ್ನು ಈ ಸೂಕ್ಷ್ಮ ಅರ್ಥಶಾಸ್ತ್ರ ಒಳಗೊಂಡಿದ್ದು, ಸಮಾಜದ ಅತ್ಯಂತ ಅಥವಾ ಅತಿ ಚಿಕ್ಕ ಘಟಕಗಳಾದಂತಹ ವ್ಯಕ್ತಿಗಳಾಗಿರಬಹುದು, ಕುಟುಂಬ ಆಗಿರಬಹುದು, ಅಥವಾ ಇತರೆ ವ್ಯವಹಾರ ಸಂಸ್ಥೆಗಳು ಉಪಯೋಗಿಸುವಂತಹ ಸಂಪನ್ಮೂಲಗಳ ನಿರ್ಧಾರ ಕೈಗೊಳ್ಳುವಿಕೆಯ ಅಧ್ಯಯನವನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತದೆ. ನೋಡಿ, ಅದಕ್ಕೆ ಹೇಳ್ತಾರೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಸಮಾಜದ ಅತ್ಯಂತ ಚಿಕ್ಕ ಘಟಕಗಳಾದ ವ್ಯಕ್ತಿಗಳು, ಕುಟುಂಬ ಮತ್ತು ಇತರೆ ವ್ಯವಹಾರ ಸಂಸ್ಥೆಗಳು ಕೈಗೊಳ್ಳುವ ನಿರ್ಣಯಗಳ ಬಗ್ಗೆ ಅದು ಏನ್ ಮಾಡ್ತದೆ? ಅಭ್ಯಾಸವನ್ನು ಮಾಡುತ್ತದೆ. ಅಂತಹ ಅರ್ಥಶಾಸ್ತ್ರವನ್ನು ಕರೆದ್ವಿ ಸೂಕ್ಷ್ಮ ಅರ್ಥಶಾಸ್ತ್ರ.
ಹಾಗಾದ್ರೆ ಆ ಕೈಗೊಳ್ಳುವ ನಿರ್ಧಾರಗಳು ಯಾವ್ಯಾವು? ಈಗ ಉದಾಹರಣೆ ನಾನು ಹೇಳಿದೆ, ವ್ಯಕ್ತಿಗಳು ಕೈಗೊಳ್ಳುವ ನಿರ್ಧಾರಗಳು ಯಾವುವು, ಕುಟುಂಬ ಕೈಗೊಳ್ಳುವ ನಿರ್ಧಾರಗಳು ಯಾವುವು, ವ್ಯವಹಾರ ಅಧ್ಯಯನ ಸಂಸ್ಥೆಗಳು ಅಂತ ಕರೀತೀವಿ, ಅವು ಯಾವ್ಯಾವ ಏನೇನು ನಿರ್ಧಾರಗಳು ಕೈಗೊಳ್ತೇವೆ. ಈಗ ಮೊದಲನೇದಾಗಿ ನಾವು ನೋಡಿ, ಮಾನವನ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಅವನು ಅನೇಕ ಸರಕು ಸೇವೆಗಳನ್ನು ಮಾರುಕಟ್ಟೆನಲ್ಲಿ ಮಾಡ್ತಾನೆ, ಖರೀದಿಸ್ತಾನೆ, ಕೊಂಡ್ಕೊಳ್ತಾನೆ. ಅಂದ್ರೆ ಅವನು ಯಾವ ಬಯಕೆಗಳನ್ನು ನೀವು ತೃಪ್ತಿಪಡಿಸಲು ಇಷ್ಟಪಡ್ತೀರಿ ಒಂದು. ಎರಡನೇದು, ನಿರ್ದಿಷ್ಟ ಸರಕು ಸೇವೆಗಳನ್ನು ಪಡೆಯಲು ಅವನು ಎಷ್ಟು ಬೆಲೆಯನ್ನ ಕೊಡಲಿಕ್ಕೆ ಇಚ್ಛೆ ಮಾಡ್ತಾನೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತು ಸರಕು ಸೇವೆಗಳನ್ನು ಕೊಳ್ಳಲು ಇಷ್ಟಪಡಬಹುದು, ಅಥವಾ ಅವನು ಎಷ್ಟು ಬೆಲೆಯನ್ನು ಅದಕ್ಕೆ ಕೊಡಲಿಕ್ಕೆ ತಯಾರಿರಬಹುದು, ಅಥವಾ ನೀವು ಎಷ್ಟು ಗಂಟೆಗಳ ಅವಧಿಗೆ ಅಥವಾ ಎಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿರುವಿರಿ ಮುಂತಾದಂತಹ ಅಂಶಗಳನ್ನು ಅಥವಾ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತಕ್ಕಂಥದ್ದು. ಹೀಗೆ ಒಬ್ಬ ವ್ಯಕ್ತಿಯ ಅನುಭೋಗದಿಂದ, ಅಂದ್ರೆ ಒಬ್ಬ ವ್ಯಕ್ತಿಯ ಅನುಭೋಗದಿಂದ ಗರಿಷ್ಠ ಮಟ್ಟದ ತೃಪ್ತಿ ಪಡೆಯಲು ಈ ನಿರ್ಧಾರಗಳನ್ನು ಅವನು ಮಾರುಕಟ್ಟೆಯಲ್ಲಿ ಕೈಗೊಳ್ಳಲೇಬೇಕಾಗ್ತಕ್ಕಂಥ ನೋಡ್ತಾನೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಅವನು ಎಷ್ಟು ಪ್ರಮಾಣದ ಹಣವನ್ನು ಕೊಡಲಿಕ್ಕೆ ತಯಾರಿದ್ದಾನೆ, ಅವ ಎಷ್ಟು ವಸ್ತುಗಳನ್ನು ಕೊಂಡ್ಕೊಳ್ತಾನೆ, ಮತ್ತು ಎಷ್ಟು ಗಂಟೆಗಳ ಕಾಲ ಎಲ್ಲಿ ಹೇಗೆ ಅವನು ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದಾನೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಭ್ಯಾಸವನ್ನು ಮಾಡುತ್ತೆ. ನನಗಾಗಲೇ ಹೇಳಿದೆ, ಸಮಾಜದ ಅತ್ಯಂತ ಚಿಕ್ಕ ಘಟಕಗಳಾದ ವ್ಯಕ್ತಿಗಳು, ಕುಟುಂಬ ಮತ್ತು ವ್ಯವಹಾರ ಅಧ್ಯಯನ ಸಂಸ್ಥೆಗಳು ಕೈಗೊಳ್ಳುವ ನಿರ್ಧಾರಗಳನ್ನು ಅಭ್ಯಾಸ ಮಾಡುವಂತಹ ಅರ್ಥಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಸೂಕ್ಷ್ಮ ಅರ್ಥಶಾಸ್ತ್ರ. ಹಾಗಾದ್ರೆ ಯಾವ್ಯಾವ ನಿರ್ಧಾರ ಕೈಗೊಳ್ತೈತೆ ಅಂತಂದ್ರೆ, ಮೊದಲೇ ನನಗಾಗಲೇ ಹೇಳಿದೆ, ಸರಕು ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ವ್ಯಕ್ತಿ ಹೇಗೆ ತೃಪ್ತಿಪಡಿಸಿಕೊಳ್ತಾನೆ, ಎಷ್ಟು ಬೆಲೆಯನ್ನು ಕೊಡಲಿಕ್ಕೆ ಗ್ರಾಹಕ ತಯಾರಿದ್ದಾನೆ, ಮತ್ತು ಎಲ್ಲಿ ಹೇಗೆ ಅವನು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದಾನೆ, ಎಷ್ಟು ಟೈಮ್ಗಳ ಕಾಲ ಅವನು ಕೆಲಸ ಮಾಡಲಿಕ್ಕೆ ತಯಾರಿದ್ದಾನೆ ಎಂಬುದರ ಆಧಾರದ ಮೇಲೆ ನಿರ್ಧಾರಗಳನ್ನು ಕೈಗೊಳ್ತಾನೆ. ಇವೆಲ್ಲವನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಒಳಗೊಂಡಿದೆ. ಮೊದಲನೇದು. ಎರಡನೇದು, ಒಂದು ಉದ್ಯಮ ಸಂಸ್ಥೆ ಸರಕು ಸೇವೆಗಳನ್ನು ಉತ್ಪಾದನಾ ಘಟಕವಾಗಿದ್ದು, ಅದು ಉತ್ಪಾದನಾ ಪ್ರಮಾಣವನ್ನು ಮತ್ತು ಸರಕು ಸೇವೆಗಳ ಮಾರಾಟ ಮಾಡಲು ಅಲ್ಲಿ ಬೆಲೆಯನ್ನು ನಿರ್ಧರಿಸಬೇಕಾಗ್ತಕ್ಕಂಥ ನೋಡ್ತೀವಿ. ಇಲ್ಲಿ ಬೆಲೆ ನಿರ್ಧಾರಕ ಅಂಶ ಅಂತಕ್ಕಂಥದ್ದು ಬಂತು. ಅವನೇನ್ ಮಾಡ್ತಾನೆ? ಕನಿಷ್ಠ ವೆಚ್ಚದಲ್ಲಿ ಉತ್ಪಾದನೆಯನ್ನ ಮಾಡಲು ಉತ್ಪಾದನಾಂಗಗಳ ಮಿಶ್ರಣವನ್ನು ಕೂಡ ಅವನು ಅದರಲ್ಲಿ ಸೇರಿಸಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರಕ ಅಂಶಗಳು ಯಾವುದರ ಆಧಾರದ ಮೇಲೆ ಅವನು ಉತ್ಪಾದಕ ವಸ್ತುಗಳ ಬೆಲೆ ನಿರ್ಧರಿಸ್ತಾನೆ? ತಾನು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಉತ್ಪಾದನಾಂಗಗಳ ಮಿಶ್ರಣ. ಉದಾಹರಣೆ ಹೇಳಿದ್ರೆ, ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ಯಮಶೀಲತೆ ಅಥವಾ ಸಂಘಟನೆ, ಇವುಗಳ ಮಿಶ್ರಣದ ಬೆಲೆಯನ್ನ ಆಧಾರದ ಮೇಲೆ ಅವನು ವಸ್ತುವಿನ ವೆಚ್ಚವನ್ನು ಅಥವಾ ವಸ್ತುವಿನ ಬೆಲೆಯನ್ನ ನಿರ್ಧರಿಸ್ತಾನೆ, ಉತ್ಪಾದನಾ ವೆಚ್ಚವನ್ನು. ಇದನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಅಭ್ಯಾಸವನ್ನ ಮಾಡುತ್ತೆ. ಇನ್ನು ಮೂರನೇದಾಗಿ, ಮಾರುಕಟ್ಟೆಯಲ್ಲಿ ಬೆಲೆ ಅಂತಕ್ಕಂಥದ್ದು ಕೊಳ್ಳುವವರ ಮತ್ತು ಮಾರುವವರ ನಡುವಿನ ಪರಸ್ಪರ ಸಂಬಂಧಗಳನ್ನು ನಿರ್ಧರಿಸಿದೆ. ಕೊಳ್ಳುವವರ ಮತ್ತು ಮಾರುವವರ ನಡುವಿನ ಸಂಬಂಧದ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಅಂದ್ರೆ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಎಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಅದರಿಂದ ಸಮಾಜದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ನನಗೆ ಹೇಳಿದ ವ್ಯಕ್ತಿಗಳು, ಕುಟುಂಬ, ವ್ಯವಹಾರ ಸಂಸ್ಥೆಗಳು, ಇವು ಕೈಗೊಳ್ಳುವ ನಿರ್ಧಾರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಹೀಗಾಗಿ ಇಲ್ಲಿ ನಿರ್ಧಾರಗಳು ಅಂತ ಮೂರನೇದಾಗಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಮತ್ತೆ ವಸ್ತುವಿನ ಬೆಲೆಗಳು ಅಂತಕ್ಕಂಥದ್ದು ಕೊಳ್ಳುವವರು ಮತ್ತು ಮಾರುವವರ ನಡುವಿನ ಪರಸ್ಪರ ಸಂಬಂಧದ ಆಧಾರದ ಮೇಲೆ ಒಪ್ಪಿಗೆ ಆಗ್ತಕ್ಕಂಥದ್ದು. ಅಂದ್ರೆ ಅವರು ಹೇಗೆ ಪರಸ್ಪರ ಮಾರಾಟಗಾರ ಮತ್ತೆ ಕೊಂಡುಕೊಳ್ಳುವವ ನಿರ್ಧರಿಸುತ್ತಾರೆ, ಯಾವ ಆಧಾರದ ಮೇಲೆ ಪರಸ್ಪರ ಒಪ್ಪಿಗೆ ಆಗ್ತಕ್ಕಂಥ ಬೆಲೆಯನ್ನ ನಿರ್ಧರಿಸುತ್ತಾರೆ ಎಂಬುದನ್ನು ಕೂಡ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು. ಹೀಗೆ
ಪ್ರಮುಖವಾಗಿ 3 ನಿರ್ಧಾರಗಳು ನಾವು ಆ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತುಗಳಾಗಿರ್ತಕ್ಕಂಥದ್ದನ್ನು ನೋಡೋಣ. ಇನ್ನು ಎರಡನೇದು ವಿಧ ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಪದನೇ ಹೇಳ್ತದೆ, ವಿಶಾಲ, ಬಹಳ ದೊಡ್ಡದು ಅಂತೇಳಿ ಅರ್ಥ. ಮ್ಯಾಕ್ರೋ ಅಂದ್ರೆ ಒಟ್ಟು, ಸಮಗ್ರ, ದೊಡ್ಡದು ಅಂತೇಳಿ ಅರ್ಥ, ಬೃಹತ್. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಾಜದ ಅತ್ಯಂತ ಚಿಕ್ಕ ಘಟಕಕ್ಕೆ ಅನ್ವಯ ಆದರೆ, ಈ ವಿಶಾಲಾತ್ಮಕ ಅರ್ಥಶಾಸ್ತ್ರ ಇಡೀ ರಾಷ್ಟ್ರ, ಇಡೀ ರಾಜ್ಯ, ಇಡೀ ವ್ಯವಸ್ಥೆಗೆ ಸಂಬಂಧ ಆಗಿರ್ತಕ್ಕಂಥ ನೋಡಿ. ಹಾಗಾಗಿ ಸಮಾಜ ಅಥವಾ ರಾಷ್ಟ್ರ ಅಥವಾ ಅರ್ಥವ್ಯವಸ್ಥೆಯ ಅತ್ಯಂತ ಬೃಹತ್ತಾದಂತಹ ವಿಚಾರಗಳನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಒಳಗೊಂಡಿದೆ. ಇದು ಇಡೀ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ವಿಶಾಲಾತ್ಮಕ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತವೆ. ಉದಾಹರಣೆ ನೋಡಿ, ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಇಡೀ ಭಾರತ ದೇಶಕ್ಕೆ ಒಳ್ಳೆದಾಗಲಿ ಎಂಬ ಉದ್ದೇಶಕ್ಕಾಗಿ ಅವರು ಉದಾರೀಕರಣ ನೀತಿಗೆ, ಖಾಸಗೀಕರಣ ನೀತಿಗೆ ಮತ್ತು ಜಾಗತೀಕರಣಕ್ಕೆ 1991ರಲ್ಲಿ ಸಹಿಯನ್ನು ಹಾಕಿದ್ದನ್ನು ನೋಡ್ತೀವಿ. ಇವತ್ತು ಅದರ ಪ್ರತಿಫಲವನ್ನು ನಾವು ಎಲ್ಲ ಜಾಗತಿಕ ಮಾರುಕಟ್ಟೆಗಳಲ್ಲಿ ನೋಡ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಇವತ್ತು ಪ್ರತಿಯೊಂದು ದೇಶಗಳು ಕೂಡ ಅರ್ಥವ್ಯವಸ್ಥೆಯಲ್ಲಿ ಪೈಪೋಟಿಗಿಳಿದು ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದು ಇನ್ನು ನೋಡಿದ್ದು ಈ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತಂದ್ರೆ, ಇದು ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಉಂಟು ಮಾಡುವುದಲ್ಲದೆ ಸಾರ್ವಜನಿಕ ತೆರಿಗೆಗಳ ಸಂಗ್ರಹ, ಸಾರ್ವಜನಿಕ ಸರಕುಗಳು ಮತ್ತು ಕಲ್ಯಾಣಪರ ಚಟುವಟಿಕೆಗಳ ಮೇಲಿನ ವೆಚ್ಚ, ಹಣದುಬ್ಬರದ ನಿಯಂತ್ರಣ, ಆರ್ಥಿಕ ಪ್ರಗತಿಗೆ ಉತ್ತೇಜನ ಮುಂತಾದ ವಿಶಾಲಾತ್ಮಕ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತವೆ. ಸಾಮಾನ್ಯವಾಗಿ ಇಂಥ ನಿರ್ಧಾರಗಳನ್ನು ಯಾರು ಕೈಗೊಳ್ತಾರೆ? ಸರ್ಕಾರಗಳು ಕೈಗೊಳ್ತವೆ, ಆಡಳಿತಾತ್ಮಕ ಸರ್ಕಾರಗಳು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಒಬ್ಬ ಕೊಳ್ಳುವವ ಮತ್ತು ಮಾರುವವನ ನಡವಳಿಕೆಗೆ ಸಂಬಂಧಿಸಿದ್ದರೆ ವ್ಯತ್ಯಾಸ ಕೇಳಿದಾಗ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದು ಇಡೀ ವ್ಯವಸ್ಥೆಯ, ಇಡೀ ಒಂದು ಸಮಗ್ರ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದೆ. ನೋಡಿ, ವ್ಯಕ್ತಿಯ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವ ವೆಚ್ಚ ಆತ ಅಥವಾ ಅವಳ ಅನುಭೋಗದ ವೆಚ್ಚವಾಗಿರ್ತಕ್ಕಂಥದ್ದು ನೋಡಿ. ಇದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಭ್ಯಾಸ ಮಾಡುತ್ತೆ. ಆದರೆ ಎಲ್ಲ ವ್ಯಕ್ತಿಗಳ ಅನುಭೋಗ ವೆಚ್ಚ ಒಟ್ಟುಗೂಡಿಸಿದಾಗ ನಮಗೆ ಒಟ್ಟು ಅನುಭೋಗಿ ವೆಚ್ಚ ಅಂತಕ್ಕಂಥದ್ದು ದೊರೆಯುತ್ತೆ. ಅದೇ ರೀತಿ ಎಲ್ಲ ವ್ಯಕ್ತಿಗಳ ಆದಾಯವನ್ನು ಸಂಗ್ರಹಿಸಿದಾಗ ಇಡೀ ಒಟ್ಟು ರಾಷ್ಟ್ರೀಯ ಆದಾಯ ಅಂತಕ್ಕಂಥ ಸಿಗುತ್ತೆ. ಇದನ್ನ ಯಾವ ಅಭ್ಯಾಸ ಮಾಡುತ್ತೆ? ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟು ರಾಷ್ಟ್ರೀಯ ಆದಾಯ, ಒಟ್ಟು ಅನುಭೋಗಿ ವೆಚ್ಚ, ಅರ್ಥ ಆಯ್ತಾ? ಇವು ಈ ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯ ವಸ್ತುಗಳಾಗಿವೆ. ಅದರ ಜೊತೆಗೆ ಹಣದುಬ್ಬರ ಅಥವಾ ಬೆಲೆ ಹೆಚ್ಚಳ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಇನ್ನೊಂದು ಪ್ರಮುಖ ಅಂಶವಾಗಿದೆ. ಮತ್ತೆ ನಿರುದ್ಯೋಗ, ಮತ್ತೆ ಆರ್ಥಿಕ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಇತ್ಯಾದಿಗಳು ಇಡೀ ರಾಷ್ಟ್ರವನ್ನ ಪರಿಣಮಿಸುವುದರಿಂದ ಅವು ಕೂಡ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಭಾಗ ಆಗಿದೆ. ಆದಾಗ್ಯೂ ಇವೆರಡೂ ಅರ್ಥಶಾಸ್ತ್ರದ ವಿಭಾಗಗಳು ನಮಗೆ ಅಧ್ಯಯನದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿವೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಈ ಕಾಡಿನಲ್ಲಿ ಅಥವಾ ಅರಣ್ಯದಲ್ಲಿ ಒಂದು ಮರದ ಬಗ್ಗೆ ಅಧ್ಯಯನ ಮಾಡಿದೆ. ವಿಶಾಲಾತ್ಮಕ ಅರ್ಥಶಾಸ್ತ್ರ ಇಡೀ ಆ ಅರಣ್ಯ ಅಥವಾ ಕಾಡಿನಲ್ಲಿ ಎಲ್ಲಾ ಮರಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತಹ ಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯ ಕ್ರಿಮಿಯ ನೋಟವನ್ನು ಒದಗಿಸಿದರೆ, ಒಳ ವಿಚಾರಗಳನ್ನು ಒದಗಿಸಿದರೆ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯ ಪಕ್ಷಿ ನೋಟವನ್ನು ಒದಗಿಸಿಕೊಡುತ್ತದೆ. ಇದಿಷ್ಟು ಅರ್ಥಶಾಸ್ತ್ರದ ಪ್ರಮುಖ ಎರಡು ವಿಧಗಳು. ಇನ್ನು ಪ್ರಮುಖವಾಗಿ ಬರ್ತಕ್ಕಂತಹ ಮೂರನೇ ಅಂಶ ಅಂದ್ರೆ ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಹೇಳ್ತಾರೆ. ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಹೇಳಿ ಯಾವ್ಯಾವ ಇದಾವೆ? ಸಾಮಾನ್ಯವಾಗಿ ನಾವು ಮೂರು ವಿಚಾರಗಳನ್ನು ಇಲ್ಲಿ ಅಭ್ಯಾಸ ಮಾಡ್ತೇವೆ. ಒಂದು, ಏನನ್ನು ಉತ್ಪಾದಿಸಬೇಕು. ಎರಡು, ಹೇಗೆ ಉತ್ಪಾದಿಸಬೇಕು. ಮೂರು, ಯಾರಿಗಾಗಿ ಉತ್ಪಾದಿಸಬೇಕು. ನೋಡಿ, ಮೊದಲು ಏನನ್ನ ಉತ್ಪಾದಿಸಬೇಕು,
ಎರಡನೇದು ಹೇಗೆ ಉತ್ಪಾದಿಸಬೇಕು, ಮೂರು ಯಾರಿಗಾಗಿ ಉತ್ಪಾದಿಸಬೇಕು. First one, what to produce, how to produce, to whom to produce. ಇವು ಅರ್ಥಶಾಸ್ತ್ರದ ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಮಟ್ಟದ ಎರಡರಲ್ಲೂ ಕೂಡ ಇವುಗಳನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಹೊರಟಾಗ ಈ ಮೂರು ಪ್ರಶ್ನೆಗಳು ನಮ್ಮ ಮುಂದೆ ಹೇಳ್ತವೆ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಯಾವ ಸರಕುಗಳನ್ನು ಅಥವಾ ಸೇವೆಗಳನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕೆಂಬಂತಹ ಸಮಸ್ಯೆಗಳು ಉದ್ಭವ ಆಗೋದು ಸಹಜ. ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದ ಮೊದಲನೇ ತೆಗೆದುಕೊಳ್ಳೋಣ. ಏನನ್ನು ಉತ್ಪಾದಿಸಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಆಹಾರ ಧಾನ್ಯಗಳನ್ನು ಉತ್ಪಾದಿಸಬೇಕೆ, ಅಥವಾ ಯಂತ್ರೋಪಕರಣಗಳನ್ನು ಉತ್ಪಾದಿಸಬೇಕೆ, ಅಥವಾ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಬೇಕೆ, ಅಥವಾ ಕೃಷಿ ಸರಕುಗಳೇ, ಕೈಗಾರಿಕಾ ಸರಕುಗಳೇ, ಶಿಕ್ಷಣವೇ ಅಥವಾ ಆರೋಗ್ಯವೇ, ಅನುಭವಿ ಸರಕುಗಳನ್ನು ಉತ್ಪಾದಿಸಬೇಕೆ ಅಥವಾ ಯಂತ್ರೋಪಕರಣಗಳನ್ನು ಉತ್ಪಾದಿಸಬೇಕೆ. ಹೀಗೆ ಸರಕುಗಳ ಉತ್ಪಾದನೆಯ ವಿಧ ಹಾಗೂ ಪ್ರಮಾಣ ಒಂದು ಕಡೆ ಸಂಪನ್ಮೂಲಗಳ ಲಭ್ಯತೆ ಹಾಗೂ ಇನ್ನೊಂದು ಕಡೆ ಜನರ ಅವಶ್ಯಕತೆಗಳ ಮೇಲೆ ಇವು ಏನಾಗಿದ್ದಾವೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಏನನ್ನ ಉತ್ಪಾದಿಸಬೇಕು ಮೊದಲನೇ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಅವಶ್ಯಕತೆ ಅಂತಂದ್ರೆ ಈಗ ಜನರಿಗೆ ಅತಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂದ್ರೆ ಆಹಾರ ಧಾನ್ಯಗಳು. ಅದನ್ನು ಉತ್ಪಾದನೆ ಮಾಡಿದ್ರೆ ಕೈಗಾರಿಕಾ ಕ್ಷೇತ್ರ ಹಿಂದೆ ಬಿದ್ದು ಹೋಗ್ತಕ್ಕಂಥದ್ದು ನೋಡ್ತದೆ. ಸೊ ಹಾಗೆ ಅಲ್ಲಿ ಸಮ ಪ್ರಮಾಣದಲ್ಲಿ ಪರಿಗಣಿಸಬೇಕಾಗ್ತಕ್ಕಂಥದ್ದು ನೋಡ್ತದೆ. ಹಾಗಾಗಿ ಮೊದಲದು ಏನನ್ನ ಉತ್ಪಾದಿಸಬೇಕು. ಇನ್ನು ಎರಡು ಪ್ರಶ್ನೆ ಅಂತಂದ್ರೆ ಹೇಗೆ ಉತ್ಪಾದಿಸಬೇಕು. ಅಂದ್ರೆ ನಿರ್ಧರಿತ ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಹಲವಾರು ಮಾರ್ಗಗಳು ಇದ್ದರೂ ನಿಶ್ಚಿತ ಪ್ರಮಾಣದ ಸರಕು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ಉತ್ಪಾದನಾಂಗಗಳು ಮತ್ತೆ ಸಂಪನ್ಮೂಲಗಳ ಸಂಯೋಜನೆಯನ್ನು ನಾವು ಬಳಸಿಕೊಳ್ಬೇಕಾಗ್ತದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಈ ಉತ್ಪಾದನಾ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ, ಅಥವಾ ಬಂಡವಾಳದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದನ್ನ ಉಪಯೋಗಿಸಬೇಕು ಎಂಬುದನ್ನ ಸಮಾಜ ಮೊದಲು ನಿರ್ಧರಿಸಬೇಕು. ಹಾಗಾಗಿ ಆ ಸಮಾಜ ನಿರ್ಧರಿಸಬೇಕಾಗ್ತಕ್ಕಂಥ. ಹಾಗಾಗಿ ಇದು ಏನಾಗುತ್ತೆ, ಹೇಗೆ ಉತ್ಪಾದಿಸಬೇಕು ಎಂಬತಕ್ಕಂಥ ವಿಚಾರ ಕನಿಷ್ಠ ಉತ್ಪಾದನಾ ವೆಚ್ಚಕ್ಕೆ ಈಗಿನ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಸ್ತುತದಲ್ಲಿರ್ತಕ್ಕಂಥ ಈ ನಮ್ಮ ದೊರೆಯಬಹುದಾದಂತಹ ಸಂಪನ್ಮೂಲಗಳ ಸದ್ಬಳಕೆ, ಪರಿಪೂರ್ಣ ಬಳಕೆಗೆ ಅನುಕೂಲ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಇಲ್ಲಿ ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥದ್ದು ನಮ್ಮ ಉತ್ಪಾದನಾ ತಂತ್ರಜ್ಞಾನದ ಆಧಾರದ ಮೇಲೆ ಅಥವಾ ಬಂಡವಾಳದ ತೊಡಗಿಸಿಕೊಳ್ಳುವಿಕೆಯ ಅಥವಾ ಸಂಪನ್ಮೂಲಗಳ ಸದ್ಬಳಕೆಯ ಆಧಾರದ ಮೇಲೆ ಅವಲಂಬಿತ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ ಮೂರನೇದಂದ್ರೆ ಏನನ್ನು ಉತ್ಪಾದಿಸಬೇಕಾಯಿತು, ಹೇಗೆ ಉತ್ಪಾದಿಸಬೇಕಾಯಿತು, ಸರಕು ಸೇವೆಗಳನ್ನು ಅಥವಾ ವಸ್ತುಗಳನ್ನು ಯಾರಿಗೋಸ್ಕರ ಉತ್ಪಾದಿಸಬೇಕು ಅಥವಾ ಯಾರಿಗಾಗಿ ಉತ್ಪಾದಿಸಬೇಕು. ಉತ್ಪಾದಿಸಿದ ಸರಕುಗಳನ್ನು ಜನ ಯಾರು ಪಡೀತಾರೆ ಅಥವಾ ಯಾವ ಪ್ರಮಾಣದಲ್ಲಿ ಪಡೀತಾರೆ, ಇದು ಸಾಮಾನ್ಯವಾಗಿ ಹಂಚಿಕೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರ್ತದೆ. ಯಾಕಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಕನಿಷ್ಠ ಪ್ರಮಾಣದ ಅವಶ್ಯಕತೆಗಳು ಒಬ್ಬರಿಂದ ಒಬ್ಬರಿಗೆ ಏನಂತ ಹೋಗ್ತವೆ, ವ್ಯತ್ಯಾಸ ಆಗ್ತಕ್ಕಂಥ ನೋಡಿ. ಹಂಗಾಗಿ ನೋಡಿ, ಉದಾಹರಣೆ ಆಹಾರದ ಲಭ್ಯತೆ, ಮೂಲ ಶಿಕ್ಷಣ ಅಥವಾ ಪ್ರಾಥಮಿಕ ಆರೋಗ್ಯ, ಇವು ಪ್ರತಿ ಸಮಾಜವು ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಹಾಗೂ ಸರಕು ಸೇವೆಗಳನ್ನ ಜನರ ಬಳಕೆಗೋಸ್ಕರ ನಾವು ಹಂಚಿಕೆ ಮಾಡುವುದನ್ನ ನಿರ್ಣಯಿಸಬೇಕಾಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದ್ದರಿಂದ ಅರ್ಥಶಾಸ್ತ್ರದ ಅಧ್ಯಯನ ಸಂಪನ್ಮೂಲಗಳ ಪ್ರಚಲಿತ ಉಪಯೋಗ ಹಾಗೂ ಭವಿಷ್ಯದಲ್ಲಿ ಅವುಗಳ ದಕ್ಷ ಉಪಯೋಗಕ್ಕೆ ಯೋಜನೆಯನ್ನು ತಯಾರಿಸಲಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯವಾಗಿ ಅದಕ್ಕೆ ಅರ್ಥಶಾಸ್ತ್ರಜ್ಞರು ಏನು ಹೇಳಿದ್ರು, ಈ ಸರ್ಕಾರಕ್ಕೆ, ಅದರಲ್ಲೂ ಈ ಆಡಳಿತದ ಸರ್ಕಾರಗಳಿಗೆ ಈ ವಿಷಯಗಳಿಗೆ ಸಂಬಂಧಿಸಿದ ಅನೇಕ ಸಲಹೆಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಈ ಮೂಲಕ ಅವರೇ ಮಾಡ್ತಾರೆ, ಸಮಾಜದ ವ್ಯಕ್ತಿಗಳ ಮತ್ತು ರಾಷ್ಟ್ರದ ಅಭಿವೃದ್ಧಿ ಅಥವಾ ಯೋಗಕ್ಷೇಮದ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ನೀಡಿ ಈ ಪ್ರಸ್ತುತ ಆರ್ಥಿಕ ವ್ಯವಸ್ಥೆ ಸುಧಾರಿಸಲಿಕ್ಕೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಈ ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಬಂದಾಗ ಮೊದಲನೇದು ಏನನ್ನ ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, ಮೂರನೇದು
ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಬಹಳ ಪ್ರಮುಖ. ಇದಿಷ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಚಾರಗಳು. ಅರ್ಥ ಆಯ್ತಲ್ವಾ?